ಧರ್ಮಸ್ಥಳ ಬುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ತಿಮ್ರೋಡಿ ಅವರನ್ನ ಏನು ರಾಯಚೂರಿಗೆ ಗಡೀಪಾರು ಮಾಡಿ ಆದೇಶ ಮಾಡಲಾಗಿರುವಂತದ್ದು. ಇದರ ಬೆನ್ನಲ್ಲೇ ರಾಯಚೂರಿನ ಸಮಾನ ಮನಸ್ಕರ ವೇದಿಕೆ ಎಲ್ಲೊಂದ್ ಕಡೆ ತಿಮ್ರೋಡಿ ಅವ್ರನ್ನ ರಾಯಚೂರಿಗೆ ಗಡೀಪಾರು ಮಾಡಿದ್ದನ್ನ ವಿರೋಧಿಸಿ ಹೋರಾಟವನ್ನ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಕೂಡಲೇ ಆದೇಶವನ್ನ ಹಿಂಪಡಿಬೇಕು, ಬೇರೆ ಎಲ್ಲಾದ್ರೂ ನೀವು ಏನೋ ಗಡೀಪಾರು ಮಾಡಿ ಅದು ರಾಯಚೂರಿಗೆ ಬೇಡ ಅನ್ನೋ ವಿಚಾರನ ಪ್ರಸ್ತಾಪ ಮಾಡಿದ್ರು. ಇದರ ಬೆನ್ನಲ್ಲೇ ಪ್ರಗತಿಪರ ಸಂಘಟನೆಗಳು ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಏನಿದ್ದಾರೆ ಅವ್ರಿಗೆ ರಾಯಚೂರಿಗೆ ಸ್ವಾಗತ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿರುವಂತದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಯಾವ ರೀತಿ ಪೋಸ್ಟ್ ಕಾರ್ಡ್ ಗಳನ್ನ ಹಿಡಿದುಕೊಂಡು ಎಲ್ಲೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಸ್ವಾಗತ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸೇನೆ ಸಂಘಟನೆಗಳು ಎಲ್ಲೊಂದ್ ಕಡೆ ಅವರಿಗೆ ಸ್ವಾಗತ ಅನ್ನುವಂತ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಅಸಹಜ ಸಾವುಗಳು ಅನ್ನುವಂತ ವಿಚಾರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತಿಮ್ರೋಡಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನ ರಾಯಚೂರಿಗೆ ಗಡೀಪಾರು ಮಾಡ್ತಾ ಇರುವಂತದ್ದು ಸೂಕ್ತ ಒಂದು ನಿರ್ಧಾರ ಅನ್ನುವಂಥದ್ದು ಇಲ್ಲಿನ ಹೋರಾಟಗಾರರ ವಾದ. ಎಲ್ಲೊಂದ್ ಕಡೆ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದಾರೆ. ಹೀಗಾಗಿ ಅವರು ರಾಯಚೂರಿಗೆ ಬಂದ್ರೆ ಯಾವುದೇ ಸಮಸ್ಯೆ ಇಲ್ಲ, ಇಲ್ಲಿ ಸಂಬಂಧಪಟ್ಟಂತ ಠಾಣೆ ಅವರು ಅವ್ರ ಮೇಲೆ ನಿಗಾ ವಹಿಸಿರ್ತಾರೆ. ಈಗ ಈ ನಿಟ್ಟಿನಲ್ಲಿ ಕಾನೂನು ಕ್ರಮ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಸಂಘಟನೆಗಳು ರಾಯಚೂರಿಗೆ ಬರೋದು ಬೇಡ, ಕಾಡಿಗೆ ಕಳಿಸಿ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೋರಾಟಗಾರರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರಿ ಹೇಳಿ, ಏನು ಉದ್ದೇಶ ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು? ಇವತ್ತು ಉದ್ದೇಶ ಏನಂತಂದ್ರೆ ನಮ್ಮ ಭೀಮ್ ಆರ್ಮಿ ಮತ್ತು ದಲಿತ ಪರ ಒಕ್ಕೂಟ ಸಂಘಟನೆಗಳಿಂದ ನಾವು ಇವತ್ತು ತಿಮ್ಮಾರೋಡಿ ಅವರ ಇತಿಹಾಸನ ನೋಡಿದ್ರೆ ಅವರು ಸುಮಾರು ಒಂದು 15 ವಯಸ್ಸಿನಿಂದ ಅವರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವಂಥ ವ್ಯಕ್ತಿ. ಅವರಿಗೆ ಗಡೀಪಾರು ಮಾಡೋದಂತಂದ್ರೆ ತುಂಬಾ ಏನಂತಾರೆ ದುರ್ದೈವನ ಅನ್ಸುತ್ತೆ. ನಮಗೆ ತುಂಬಾ ಬೇಜಾರಾಗುತ್ತೆ. ಏನಕ್ಕಂತಂದ್ರೆ ಏನಪ್ಪಾ ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸುದ್ದಿ ಆಗಿರೋಂಥದ್ದು, ವ್ಯಾಪ್ತಿಯಲ್ಲಿ ಹರಡಿರುವಂಥ ಸುದ್ದಿ ಸೌಜನ್ಯ ಪ್ರಕರಣ ಆಗಿರ್ಬೋದು. ಸುಮಾರು ಪ್ರಕರಣಗಳಲ್ಲಿ ಸುಮಾರು 100ಕ್ಕೂ ಅಸಹಜ ಹೆಣ್ಮಕ್ಳು ಅಂತಂತಂದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಕಾಲೇಜಿಗೆ ಹೋಗಿರೋಂಥ ಹೆಣ್ಮಕ್ಳಿಗೆ ಕೊರಳಿಗೆ ID ಕಾರ್ಡ್ ಹಾಕಿ ಮಾಡಿ ಸಾಯಿಸಿರುವಂತದ್ದಕ್ಕೆ ಅವರು ಅದರ ವಿರುದ್ಧ ಧ್ವನಿ ಎತ್ತಿರುವಂತ ತಿಮ್ಮಾರೋಡಿ ಅವರಿಗೆ ಗಡೀಪಾರು ಮಾಡ್ತಾರಂತಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ಹೆಣ್ಣು ಮಕ್ಕಳಿಗಾಗಿರುವ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ ಅಂತಂದ್ರೆ ನಮ್ಮ ಮೇಲೆ ಗುಂಡಾಟ ಹಾಕೋದು, ಗಡೀಪಾರು ಮಾಡೋದಂತಂದ್ರೆ ಇದಕ್ಕೆ ನಾವು ಖಂಡಿಸ್ತೇವೆ. ತಿಮ್ಮಾರೋಡಿ ಅವರು ರಾಯಚೂರಿಗೆ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ. ಏನಕ್ಕಂತಂದ್ರೆ ಅವರೊಬ್ಬ ಸಾಮಾಜಿಕ ಹೋರಾಟಗಾರರು, ಆಮೇಲೆ ನಮ್ಮ ಕರ್ನಾಟಕದ ಸಮಾಜದ ಚಿಂತಕರಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಬೇಡಿಕೆಗಳೇನಂತಂದ್ರೆ ಅಲ್ಲಿ ಸುಮಾರು ಧರ್ಮಸ್ಥಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿರುತ್ತವೆ. ಅದಕ್ಕೆ ಸೂಕ್ತ ತನಿಖೆ ಆಗಬೇಕು, CID ತನಿಖೆ. ಇನ್ನು CID ತನಿಖೆ ಯಾವುದೇ ಒಂದು ಕ್ಲೀನ್ ಚೀಟ್ ಕೊಟ್ಟಿಲ್ಲ, ತನಿಖೆ ಸಂಪೂರ್ಣವಾಗಬೇಕು. ಇಷ್ಟರಲ್ಲೇ ನೀವು ತಿಮ್ಮಾರೋಡಿ ಅವರಿಗೆ ಗಡೀಪಾರು ಮಾಡಿರೋದಕ್ಕೆ ಇದಕ್ಕೆ ನಾವು ವಿರುದ್ಧ ವ್ಯಕ್ತಪಡಿಸ್ತೇವೆ. ಮತ್ತೊಬ್ರು ಇದ್ದಾರೆ. ಸರಿ ಹೇಳಿ, ಈಗ ಎಲ್ಲೊಂದ್ ಕಡೆ ಮೊನ್ನೆ ರಾಯಚೂರಿನಲ್ಲಿ ಪ್ರೊಟೆಸ್ಟ್ ಆಯ್ತು, ರಾಯಚೂರಿಗೆ ಅವ್ರನ್ನ ಗಡೀಪಾರು ಮಾಡೋದು ಬೇಡ, ಅವ್ರನ್ನ ಕಾಡಿಗೆ ಕಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸಮಾನ ಮನಸ್ಕರ ವೇದಿಕೆ ಅವರು ಹೋರಾಟ ಮಾಡಿದ್ರು. ಏನ್ ಹೇಳ್ತೀರಿ ಅಂತ? ಇವತ್ತು ಕಾನೂನು ಹೋರಾಟಗಾರರಿಗೊಂದು ಕಾನೂನು, ರಾಜಕೀಯ ನಾಯಕರಿಗೊಂದು ಕಾನೂನು ಅಂತೂ ನಮ್ಮಲ್ಲಿ ಇಲ್ಲ. ಎಲ್ಲರಿಗೂ ಒಂದೇ ಕಾನೂನು ಇದೆ. ಆಗ ನೋಡಿದರೆ ಈಗ ರಾಜಕೀಯ ನಾಯಕರು ಎಷ್ಟೋ ಜನ ದಿನ ಬೆಳಗಾದರೆ ಪ್ರಚೋದನಕಾರಿ ಹೇಳಿಕೆಗಳು, ಅಶಾಂತಿ ಸೃಷ್ಟಿ ಮಾಡೋಂಥ ಹೇಳಿಕೆಗಳೇ ಕೊಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಯತ್ನಾಳವರಾಗಿರ್ಬೋದು, CT ರಾವ್ ಆಗಿರ್ಬೋದು, ಮತ್ತು ಇವ್ರನ್ನೆಲ್ಲರೂ ತಿಮ್ರೋಡಿ ಅವ್ರನ್ನ ಕಾಡಿಗೆ ಕಳಿಸೋದಾದ್ರೆ ಮತ್ತು ಇವ್ರನ್ನೆಲ್ಲರೂ ಯಾರು ಎಲ್ಲಿ ಕಳಿಸ್ತಾರೆ ಇವರು ಸಮಾನ ಮನಸ್ಕಾರ ಅಂತ ಹೇಳೋರು ಅಂತ ನಮ್ಮ ಪ್ರಶ್ನೆ. ಹಾಗಾಗಿ ತಿಮ್ರೋಡಿ ಅವರ ಆದೇಶದಂತೆ, ಗಡೀಪಾರು ಆದೇಶದಂತೆ ನಮ್ಮ ಜಿಲ್ಲೆಗೆ ಏನಾದರೂ ಬಂದರೆ ನಾವು ಖಂಡಿತ ಸ್ವಾಗತ ಮಾಡ್ತೀವಿ. ಇದು ಹೋರಾಟಗಾರ ಹೇಳ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಅವರು ಏನೋ ತಿಮ್ರೋಡಿ ಅವರು ಗಡೀಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಯಚೂರು ಬರೋದು ಬೇಡ ಅಂತ ಕೆಲವೊಬ್ರು ಹೋರಾಟ ಮಾಡಿದ್ರು, ಅರ್ಧ ವಿರುದ್ಧವಾಗಿ ಇವ್ರು ಹೋರಾಟ ಮಾಡ್ತಾ ಇರುವಂತದ್ದು. ಒಂದ್ ವೇಳೆ ಅವ್ರನ್ನ ಗಡೀಪಾರು ಮಾಡಿ ರಾಯಚೂರು ಕರೆತಂದಲ್ಲಿ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.